ಖಗ್ರಾಸ ಚಂದ್ರಗ್ರಹಣ ಮೋಕ್ಷ ಕಾಲದ ನಂತರ ಬೆಳ್ಳಂಬೆಳಿಗ್ಗೆ ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರ್ತಿರುವಂತದ್ದು. ನಾನೀಗ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಇರುವಂತದ್ದು ಗಮನಿಸ್ತಾ ಇದ್ರೆ ಈಗಾಗಲೇ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನ ಸಲ್ಲಿಕೆ ಮಾಡ್ತಿರುವಂತದ್ದು. ಬೆಳ್ಳಂಬೆಳಿಗ್ಗೆ ಗಂಗಾಭಿಷೇಕ ಮತ್ತು ಕ್ಷೀರಾಭಿಷೇಕದ ನಂತರದಲ್ಲಿ 9 ಗಂಟೆಗೆ ರುದ್ರಾಭಿಷೇಕ ಕೂಡ ಇರುತ್ತೆ. ಸೊ ಈಗಾಗಲೇ ಭಕ್ತಾದಿಗಳು ಬಂದು ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿರುವಂತದ್ದು. ಸೊ ಈಗಾಗಲೇ ಎಲ್ಲ ರೀತಿಯಂತ ಕ್ಲೀನ್ ಅನ್ನ ಮಾಡ್ಕೊಂಡು ಅಂದ್ರೆ ಈ ಗ್ರಹಣ ಸಂದರ್ಭದಲ್ಲಿ ದೇವಾಲಯವನ್ನ ಗರ್ಭಗುಡಿಯನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗಿರುತ್ತೆ. ಸೊ ಕ್ಲೋಸ್ ಮಾಡಿದ ನಂತರ ಬೆಳಿಗ್ಗೆ ದೇವಾಲಯದ ಗರ್ಭಗುಡಿಯನ್ನ ತೆರೆದು ಇಲ್ಲಿ ಗಂಗಾಭಿಷೇಕ ಮತ್ತು ಕ್ಷೀರಾಭಿಷೇಕದ ನಂತರದಲ್ಲಿ ಇಲ್ಲಿ ಶುದ್ಧಿ ಕಾರ್ಯವನ್ನ ಮಾಡಿ ನಂತರದಲ್ಲಿ ಬೆಳಿಗ್ಗೆ ರುದ್ರಾಭಿಷೇಕವನ್ನ ಕೂಡ ಮಾಡಿಕೊಳ್ಳಲಾಗುತ್ತೆ. ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಆಗಮಿಸಿ ಪೂಜೆಯನ್ನ ನೆರವೇರಿಸಿಕೊಳ್ತಾ ಇರುವಂತದ್ದು. ಎಲ್ಲರೂ ಕೂಡ ಅಂದ್ರೆ ಹಲವು ರಾಶಿಗಳಿಗೆ ಹಲವು ದೋಷಗಳು ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಕೆಲವೊಂದು ಬೇಳೆ ಕಾಳುಗಳನ್ನ ಅಕ್ಕಿಗಳನ್ನ ದಾನ ಮಾಡಬೇಕು ಅಂತೇಳಿ ದೈವಿಕ ಸಂಪ್ರದಾಯ ಹೇಳುತ್ತೆ. ಸೊ ಹಾಗಾಗಿನೇ ಬೆಳ್ಳಂಬೆಳಿಗ್ಗೆ ಭಕ್ತರು ಆಗಮಿಸಿ ಅಕ್ಕಿ ಬೇಳೆ ಧಾನ್ಯಗಳನ್ನ ದಾನ ಮಾಡುವ ಮುಖಾಂತರವಾಗಿ ಪೂಜೆಯನ್ನ ಈಗಾಗಲೇ ಸಲ್ಲಿಕೆ ಮಾಡಿಕೊಳ್ಳಲಾಗ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ವಿಕಾಸ್ TV9 ಬೆಂಗಳೂರು.